ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇವತ್ತು ನಾನು ಯಾವುದೇ ನನ್ನ ಡೈಲಿ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇಲ್ಲ. ಇವತ್ತು ಕಾಮೆಂಟಲ್ಲಿ ಕೇಳಿದ್ರು ತುಂಬ ಜನ, ನಿಮ್ಮದು ಪ್ರೆಗ್ನೆಂಟ್ ಲೈಫು ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡಿ ಅಂತ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ನೋಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಅಂದರೆ ನನಗಿರೋದು ಗಂಡು ಪಾಪು. ಸೊ ಗಂಡು ಪಾಪುದು ಸಿಂಟಮ್ಸ್ ಏನಿತ್ತು, ಮತ್ತು ನನಗೆ ನಾರ್ಮಲ್ ಡೆಲಿವರಿನ, ಸಿ ಸೆಕ್ಷನ್ನ, ನಾನು ಫುಡ್ ಯಾವ್ಯಾವ ಥರ ಫಾಲೋ ಮಾಡಿದೆ, ಮತ್ತು ನನ್ನ ಪ್ರೆಗ್ನೆಂಟ್ ಜರ್ನಿ ಹೇಗಿತ್ತು, ಮತ್ತು ನನಗೆ ಡೆಲಿವರಿ ಆದಮೇಲೆ ಆ ಬಾಣತನದ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನಗೆ ಪ್ರೆಗ್ನೆಂಟ್ ಕನ್ಫರ್ಮ್ ಆದಮೇಲೆ 1 ತಿಂಗಳವರೆಗೂ ಚೆನ್ನಾಗೇ ಇದ್ದೆ. ಊಟ ತಿಂಡಿ ಎಲ್ಲ ತಿನ್ನೋದು, ಕ್ರೇವಿಂಗ್ ಅಂದರೆ ನಾರ್ಮಲಾಗಿ ಹೇಗಿದ್ದೆ ಅದೇ ಥರ ಇದ್ದೆ. ಇನ್ನು 1 ತಿಂಗಳು ಕಂಪ್ಲೀಟ್ ಆಗಿ 2ನೇ ತಿಂಗಳು ಬೀಳುತ್ತಲ್ಲ, ಅವಾಗಿಂದ ಸ್ಟಾರ್ಟ್ ಆಯಿತು. ಅಂದರೆ ಜಾಸ್ತಿ ವಾಂತಿ ಆಗ್ತಿತ್ತು. ಅಂದರೆ ಈ ಸಿಂಟಮ್ಸ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನನಗಿದ್ದ ಸಿಂಟಮ್ಸು ಬೇರೆಯವ್ರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬೇರೆಯವ್ರಿಗಿದ್ದ ಸಿಂಟಮ್ಸು ನನಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆ ಥರ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಸಿಂಟಮ್ಸ್ ಇರುತ್ತೆ. ಇದು ನನಗಿತ್ತು, ಇದು ನಿಮಗಿಲ್ಲ ಅನ್ನೋ ಥರ ಇಲ್ಲ. ನನಗೆ ಯಾವ ಥರ ಸಿಂಟಮ್ಸ್ ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗಿದ್ದ ಸಿಂಟಮ್ಸ್ ಬಂದು, ಫಸ್ಟು ಊಟ ಸೇರ್ತಿರ್ಲಿಲ್ಲ. ಫಸ್ಟು ಹತ್ತತ್ರ ನನಗೆ ಡಿಲವರಿ ಆಗಿ ಪಾಪು ಕೈಗೆ ಬಂದಮೇಲೂ ಕೂಡ ಅಲ್ಲಿವರೆಗೂ ಕೂಡ ನನಗೆ ವಾಂತಿ ಆಯಿತು. ಲೆಕ್ಕಾಕಳಿ ಯಾವ ಥರ ಯಾವ ಥರ ಆಗಿತ್ತು ಅಂತ. ಪಾಪು ಡಿಲವರಿ ಆಗಿ ಪಾಪು ಬಂದು ಬೆಡ್ ಮೇಲಿದೆ, ಅಲ್ಲಿವರೆಗೂ ಕೂಡ ವಾಂತಿ ಆಯಿತು. ಅದು ಬಿಟ್ಟು ಊಟದ ವಿಚಾರದಲ್ಲಂತೂ ನನಗೆ ಊಟ ಇಷ್ಟನೇ ಆಗ್ತಿರ್ಲಿಲ್ಲ. ಕೆಲವರು ಬಸ್ರಿ ಬಾಯಿಕೆ ಅದು ತಿಂತೀಯಾ ಇದು ತಿಂತೀಯಾ ಅಂತ ಹೇಳೋರು. ನನಗೇನು ಬೇಡ, ಬಿಟ್ಬಿಟ್ರೆ ನಾನು ಎಲ್ಲಾದರೂ ಹೋಗಿ ಮಲ್ಕೊಬಿಡ್ತೀನಿ ಅನ್ನೋ ಇದರಲ್ಲಿ ಜಾಸ್ತಿ ಸುಸ್ತಾಗೋದು. ನನಗೆ ಏನಾದರೂ ಒಂದು ಸ್ಮೆಲ್ ಆಗ್ತಿರ್ಲಿಲ್ಲ. ನನಗೆ ಈ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಲ್ವಾ, ಆ ನಾನ್ ವೆಜ್ ಕೂಡ ಆ ಸ್ಮೆಲ್ ಕಂಡ್ರೇ ಆಗ್ತಿರ್ಲಿಲ್ಲ. ನಾನೇ ಅಡುಗೆ ಮಾಡ್ಕೋಬೇಕಿತ್ತಲ್ವ, ಸೊ ಆಗ್ತಿರ್ಲಿಲ್ಲ. ಎಷ್ಟೊಂದು ಸಲ ನನಗೆ ಸುಮಾರಾಗಿ ನಾನು ಎದ್ದು ಮಾಡೋವರೆಗೂ ನನ್ನ ಹಸ್ಬೆಂಡು ಹೊರಗಡೆಯಿಂದನೇ ಊಟ ತರಿಸ್ಕೊಡ್ತಿದ್ರು. ಕೆಲವೊಂದು ಸಲ ತೀರಾ ನನ್ನ ಕೈಲಿ ಆಗಲ್ಲ ಅಂದಾಗ, ಇನ್ನು ಕೆಲವು ಟೈಮಲ್ಲೆಲ್ಲ ನಾನೇ ಮಾಡ್ಕೊತಿದ್ದೆ. ನನಗೊಂದು 4 ತಿಂಗಳವರೆಗೂ ಅದೇ ಥರ ಆಗೋಯಿತು. ಹಾಕ್ತಾನೇ ಇರಲಿಲ್ಲ. ನನಗೆ ಸ್ವಲ್ಪ ನೀರು ಕುಡಿದ್ರೂ ಕೂಡ ವಾಂತಿ ಆಗೋದು, ಸುಸ್ತಾಗೋದು, ಫುಲ್ಲು ವೀಕ್ ಆಗಿಬಿಟ್ಟೆ. ಇಲ್ಲೇ ನಿಯರಲ್ಲಿ ಇಂದಿರಾ ನರ್ಸಿಂಗ್ ಹೋಮ್ ಅಂತ ಇದೆ. ಸೊ ಅಲ್ಲಿ ನಾನು ಪ್ರೈವೇಟಲ್ಲಿ ಚೆಕಪ್ಗೆ ಹೋಗ್ತಿದ್ದು. ಅವರು ತಿನ್ನಬೇಕು ಏನಾದರೂ ಫುಡ್ಡು, ಹೆಲ್ತಿ ಫುಡ್ಡು ಅನ್ನೋರು. ನಂಗೆ ಸೇರಿದ್ರೆ ಅಲ್ವಾ ಹೆಲ್ತಿ ಫುಡ್ಡು ತಿನ್ನೋದು, ಆ ಥರ ಸಿಚುವೇಶನ್ ಇತ್ತು. ಇನ್ನು 4 ತಿಂಗಳು ಬಿದ್ದು 5 ತಿಂಗಳಿಗೆ ಬೀಳ್ತಲ್ಲ, ಆವಾಗ ಸ್ವಲ್ಪ ರಿಕವರಿ ಆಗೋಕ್ಕೆ ಶುರು ಮಾಡಿದೆ. ಸ್ವಲ್ಪ ಏನಾದರೂ ಫುಡ್ ತೊಗೊಳ್ಳೋದು, ಡ್ರೈ ಫ್ರೂಟ್ಸ್ ತಿನ್ನೋದು, ಫ್ರೂಟ್ಸ್ಗಳು ತಿನ್ನೋದು, ಎಳ್ನೀರು, ಈ ಥರ ತರಕಾರಿ, ಸೊಪ್ಪು, ಆ ಥರ ಎಲ್ಲ ರೂಢಿ ಮಾಡಿಕೊಂಡೆ. ಇಲ್ಲಾಂದರೆ ಪಾಪು ಬೆಳವಣಿಗೆ ಆಗಲ್ಲ, ಇನ್ನು ನಾನು ಫುಲ್ಲು ವೀಕ್ ಆಗಿಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ರಲ್ಲ. ಸೊ ಹಾಗಾಗಿ ಸ್ವಲ್ಪ ರೂಢಿ ಮಾಡಿಕೊಂಡೆ. ಇನ್ನು ಫಸ್ಟು ಕನ್ಫರ್ಮ್ ಆದಾಗ ಸ್ಕ್ಯಾನಿಂಗ್ ಹೋಗ್ತೀವಲ್ಲ, ಆವಾಗ ಮಾಮೂಲಿ ಪಾಪುದು ಹಾರ್ಟ್ ಬೀಟ್ ಎಲ್ಲ ಕೇಳಿಸಿದ್ರು. ಚೆನ್ನಾಗಿದೆ, ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಕೆಲವ್ರು ಹೇಳ್ತಾರೆ ಗಂಡು ಪಾಪುಗೆ ಎಷ್ಟೋ ಹಾರ್ಟ್ ಬೀಟ್ ರೇಟ್ ಇರುತ್ತೆ, ಹೆಣ್ಣು ಪಾಪುಗೆ ಎಷ್ಟೋ ಹಾರ್ಟ್ ಬೀಟ್ ರೇಟ್ ಇರುತ್ತೆ ಅಂತ. ಬಟ್ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಬೆಳೀತಿರೋ ಮಗು ಆರೋಗ್ಯವಾಗಿದ್ದರೆ ಸಾಕು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಬೆಳೀತಿರೋ ಮಗು ಆರೋಗ್ಯವಾಗಿದ್ದರೆ ಸಾಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು ಅಷ್ಟೇ. ಸೊ ಅದಾದಮೇಲೆ 5 ತಿಂಗಳು ಸ್ಕ್ಯಾನಿಂಗು. 5 ತಿಂಗಳು ಸ್ಕ್ಯಾನಿಂಗಲ್ಲೂ ಏನೂ ಅಷ್ಟು ನನಗೇನು ಭಯ ಆಗಲಿಲ್ಲ, ಅಷ್ಟೇನು ಹೇಳಲಿಲ್ಲ. ಇನ್ನು 7 ತಿಂಗಳು ಸ್ಕ್ಯಾನಲ್ಲಿ ನನಗೆ ಸ್ವಲ್ಪ ಭಯ ಆಯಿತು. ಯಾಕಂತ ಹೇಳಿದ್ರೆ ಸ್ಕ್ಯಾನೆಲ್ಲ ಆಯಿತು, ರಿಪೋರ್ಟ್ ಕೊಡ್ತಾರಲ್ಲ, ಅಲ್ಲಿ ಪಾಪುದು ಕತ್ತಿಗೆ ಕರಳು ಸುತ್ಕೊಂಡೈತೆ ಅಂತ ಹೇಳಿದ್ರು. ನಮಗೆ ಇದೇ ಫಸ್ಟ್ ಆಗಿರೋದ್ರಿಂದ ಏನೋ ಪ್ರಾಬ್ಲಮ್ ಆಗುತ್ತೇನೋ ಅಂತ ನಾವು ನನ್ನ ಹಸ್ಬೆಂಡು ಸ್ವಲ್ಪ ಟೆನ್ಷನಲ್ಲಿ. ಬಟ್ ಮನೆಗೆ ಹೇಳಿರಲಿಲ್ಲ, ಏನಾಗುತ್ತೋ ಎತ್ತಾಗುತ್ತೋ ಎದ್ರುಕತ್ತಾರೆ, ಅವರು ಗಾಬರಿ ಪಟ್ಕೋತಾರೆ ಅಂದ್ಬಿಟ್ಟು ಮನೆಗೇನು ಹೇಳಿರಲಿಲ್ಲ. ನೋಡೋಣ, ಬಟ್ ಡಾಕ್ಟ್ರ್ ಹೇಳಿದ್ರು ಪ್ರಾಬ್ಲಮ್ ಏನೂ ಆಗಲ್ಲ, ಪಾಪು ಕತ್ತಿಗೆ ಕರಳು ಸುತ್ಕೊಂಡೈತೆ, ಅದೇ ಬಿಡಿಸ್ಕೋಬೇಕು, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು.
ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೆಂಗೋ ನನ್ನ ಜರ್ನಿ ಸ್ವಲ್ಪ ಹೋಗ್ತಾಯಿತ್ತು. ತುಂಬ ಜನ ಕೇಳೋರು, ಇನ್ನು ಊರಿಂದ ಅಮ್ಮ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಇನ್ನು ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿ ಏನಾದ್ರು ತಿಂತೀಯಾ, ಏನಾದ್ರು ಮಾಡ್ಕೊಂಡು ಬರೋದಾ ಅಂತ ಕೇಳೋರು. ನನಗೆ ಆ ಥರ ಏನೂ ಕ್ರೇವಿಂಗೇ ಇರಲಿಲ್ಲ, ನನಗೆ ಅಷ್ಟು ಇಷ್ಟನೂ ಆಗ್ತಿರಲಿಲ್ಲ. ಬಟ್ ನನ್ನ ಹಸ್ಬೆಂಡು ಈ ಫ್ರೂಟ್ಸು, ಬಾದಾಮಿ, ಮಾಮೂಲಿ ಡ್ರೈ ಫ್ರೂಟ್ಸು, ಎಳ್ನೀರಂತೂ ಸಿಕ್ಕಾಪಟ್ಟೆ ಕುಡಿದಿದ್ದೀನಿ ನಾನು. ನಮ್ಮ ಹೊಲದಲ್ಲೇ ಅದೆಲ್ಲ ಇರ್ತಲ್ಲ, ಮತ್ತು ಇಲ್ಲಿ ಹೊರಗಡೆ ಎಳ್ನೀರಂತೂ ಜಾಸ್ತಿ ಕುಡಿದಿದ್ದೀನಿ. ಮತ್ತು ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು ಅಂತ ಹೇಳ್ತಿದ್ರು ಅಲ್ವಾ. ಆ ಟೈಮಲ್ಲಿ ಹಲಸಿನಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ, ಪಪಾಯ ತಿನ್ನಬಾರ್ದು ಅಂತ ಹೇಳ್ತಾರೆ, ಮತ್ತು ಇನ್ನು ಕೆಲವೊಂದು ಮೀನು ತಿನ್ನಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ತಿಂತಿದ್ದೆ. ಏನಂದರೆ ಜಾಸ್ತಿ ಇಲ್ಲ, ಒಂದಿಷ್ಟಿಷ್ಟು ಸ್ವಲ್ಪ. ಈಗ ಒಂದು ಪಪಾಯ ತಿನ್ನಬಾರ್ದು ಅಂತಾರೆ, ಚೂರು ಒಂದು ಪೀಸಷ್ಟು ಪಪಾಯ ತಿಂತಿದೆ, ಫಿಶ್ ತಿಂತಿದೆ. ನಾನು ಇವೆಲ್ಲ ತಿನ್ನೋದಕ್ಕೆ ಮುನ್ನ ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಿದ್ದೆ, ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ. ಈ ಥರ ಎಲ್ಲ ಕೇಳಿ, ಮತ್ತು ನನ್ನ ಫ್ರೆಂಡ್ ಸರ್ಕಲಲ್ಲಿ ಆ ಥರ ಎಲ್ಲ ಕೇಳಿ ತಿಂತಿದ್ದೆ, ಮಾಡ್ತಿದ್ದೆ. ಏಕೆಂದರೆ ಊಟನೂ ತಿಂತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ. ಎಷ್ಟು ವೀಕ್ ಆಗಿಬಿಟ್ಟಿದೆ ಅಂತ ಅಂದರೆ, ನಾನು ಪ್ರೆಗ್ನೆಂಟ್ ಕನ್ಫರ್ಮ್ ಆಗೋಕ್ಕೆ ಮುಂಚೆ 57 kg ಇದ್ದೆ. 57 kg ಇದ್ದಾಗ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸಿದಾಗ, ಇಲ್ಲ ನೀನು ವೆಯ್ಟ್ ಗೇನ್ ಆಗಬಾರ್ದು, ಇರುವಷ್ಟು ಸಾಕು, ಮತ್ತು ಇನ್ನೊಂದು ಸ್ವಲ್ಪ ಸಣ್ಣ ಆದರೆ ಸಾಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗೋಕ್ಕೆ ಮುಂಚೆ 1 ವೀಕು ಡಯಟು, ವಾಕು, ಅದು ಇದು ಎಲ್ಲ ಶುರು ಮಾಡಿ 56 kg ಬಂದೆ. 56 kg ಬಂದು ನೆಕ್ಸ್ಟ್ ಮಂತ್ ಆ ಥರ ನಂದು ಪ್ರೆಗ್ನೆಂಟ್ ಕನ್ಫರ್ಮ್ ಆಯಿತು ಅಲ್ವಾ. ಸುಮಾರು ಪ್ರೆಗ್ನೆಂಟ್ ಕನ್ಫರ್ಮ್ ಆದಿಂದ ಹಿಡಿದು ನೆಕ್ಸ್ಟು ಒಂದು 4 ತಿಂಗಳು ಅಷ್ಟರಲ್ಲಿ 50 kg ಬಂದುಬಿಟ್ಟೆ. ಅಷ್ಟು ವೀಕ್ ಆಗಿಬಿಟ್ಟೆ, ಏಕೆಂದರೆ ಏನು ಸೇರ್ತಾನೆ ಇರಲಿಲ್ಲ ಅಲ್ವಾ. ಸೊ ಹಾಗಾಗಿ 50 kg ಬಂದೆ. ಡಾಕ್ಟ್ರು, ಇಲ್ಲ ತುಂಬ ವೀಕ್ ಆಗಿಬಿಟ್ಟಿದೆ, ಈ ಥರ ಆದರೆ ನೀನೇ ವೀಕ್ ಆದರೆ ಬೆಳೀತಿರೋ ಪಾಪು ಇನ್ನೂ ವೀಕ್ ಆಗುತ್ತೆ, ತಿನ್ನಬೇಕು, ಅದು ವಾಂತಿ ಆದರೂ ಪರವಾಗಿಲ್ಲ, ಸ್ವಲ್ಪ ಓಡಾಡಿಕೊಂಡು ಮಾಡಿಕೊಂಡು ತಿನ್ನು, ಆ ಥರ ಅಂತೆಲ್ಲ ಸಜೆಸ್ಟ್ ಮಾಡೋರು. ಸೊ ಆ ಥರ ಪ್ರೊಸೀಜರ್ ಫಾಲೋ ಮಾಡಿದೆ. ಚೆನ್ನಾಗಿತ್ತು ಪ್ರೆಗ್ನೆಂಟ್ ಜರ್ನಿ ಅನ್ನೋದು, ಆ ತಾಯ್ತನ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಷ್ಟನೇ ಆಯಿತು. ನಾನು ಡಿಲಿವರಿಗೂ ಮುಂಚೆ ಇಲ್ಲೇ ಅಲ್ವಾ ನಾನು ಡಾಕ್ಟ್ರ್ ಹತ್ರ ತೋರಿಸ್ತಿದ್ದು. ಆವಾಗ ಹೋಗಿ ಮತ್ತೆ ಊರಿಗೆ ಹೋಗ್ಬಿಟ್ಟು ಮಾಮೂಲಿ 9 ತಿಂಗಳಿಗೆ ಇರುತ್ತೆಲ್ಲ ಸೀಮಂತ ಮಾಡಿ ಬಸ್ರಿಗೆ ಕಳಿಸೋದು, ಆ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಹೇಗಿದ್ರು ಇದೇ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಹಾಗಾಗಿ ಇಲ್ಲಿಗೆ ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಒಂದು ಸಲ ಸೀಮಂತ ಅಂದರೆ ಆ ಪ್ರೊಸೀಜರ್, ಬಸ್ರಿಗೆ ಕಳಿಸೋದಿರುತ್ತಲ್ಲ, ಅದನ್ನು ಮುಗಿಸ್ಕೊಂಡು ಹೋದ್ಮೇಲೆ ಅದರದ್ದೇ ಆದಂಥ ಡಿಲಿವರಿ ಆದಮೇಲೆ ಅದರದ್ದೇ ಆದಂಥ ಶಾಸ್ತ್ರ ಸಂಪ್ರದಾಯ ಇರುತ್ತೆ, ಅದನ್ನು ಮುಗಿಸ್ಕೊಂಡೇ ನೀನು ಬರಬೇಕು, ಮಧ್ಯ ಬರೋಂಗಿಲ್ಲ ಅಂತ ನಮ್ಮ ರಿಲೇಟಿವ್ ಎಲ್ಲ, ನಮ್ಮ ಅತ್ತೆ ಎಲ್ಲ ಹೇಳಿದ್ರು. ಸೊ ಹಾಗಾಗಿ ಅಲ್ಲೇ ನಿಯರು ಮಂಡ್ಯದಲ್ಲಿ ಡೆಲಿವರಿ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದಿನ ಹೋದೆ ಮಂಡ್ಯಗೆ. ಬಟ್ ಅಲ್ಲಿ ಈ ಥರ ಮೈಸೂರಲ್ಲಿ ತೋರಿಸ್ತಿದ್ವಿ. ಸೊ ಈ ಡಾಕ್ಯುಮೆಂಟ್ ಎಲ್ಲ ತೊಗೊಂಡು ಬಂದಿದ್ದೀವಿ, ಇಲ್ಲಿ ನಾವು ಡೆಲಿವರಿ ಮಾಡಿಸ್ಕೋತೀವಿ ಅಂತ ಕೇಳ್ಕೊಂಡು ಬರೋಕ್ಕೆ ಒಳಗಡೆ ಹೋಗಿದ್ದಕ್ಕೆ ಹತ್ತತ್ರ 1.5 hour 2 hour ಆಗೋಯಿತು. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಏಕೆಂದರೆ ಸಿಕ್ಕಾಪಟ್ಟೆ ಜನ. ಈ ರಶಲ್ಲಿ ಏನಾದರೂ ಇನ್ ಕೇಸು ಎಮರ್ಜೆನ್ಸಿ ಆಯಿತು ಅಂದರೆ ಹೆಂಗೆ ಏನು ಎತ್ತ ಅಂತ ನನಗೂ ಟೆನ್ಷನ್ ಶುರು ಆಗಿಬಿಡ್ತು. ಸೊ ಹಂಗಾಗಿ ಹಿಂಗೆ ಊರ ಹತ್ರನೇ ಹೇಳಿದ್ರು, ನಮ್ಮ KMದು ಡಿಲೇ ಮಾಡ್ತಾರೆ ಡೆಲಿವರಿನ, ಸೊ ಅಲ್ಲೇ ಮಾಡಿಸ್ಕೊಳ್ಳಿ ಅಂದಾಗ ಅವತ್ತಿನ ದಿನವೇ ನನಗೆ ಸ್ವಲ್ಪ ಪ್ರೆಗ್ನೆಂಟಲ್ಲೆಲ್ಲ ಇರುತ್ತೆ ಅಲ್ವಾ, ನಾರ್ಮಲ್ಲು ಈ ಯೂರಿನ್ ಇನ್ಫೆಕ್ಷನ್ ಆಗೋದು. ಸೊ ಆ ಥರ ಒಂದಿನ ಯೂರಿನ್ ಇನ್ಫೆಕ್ಷನ್ ಆಯಿತು. ಹೋಗಿ ತೋರಿಸಿದ್ದಕ್ಕೆ, ಇಲ್ಲ ನಾವೇ ಮಾಡಿಕೊಡ್ತೀವಿ, ಇಲ್ಲೇ ಡೆಲಿವರಿ ಮಾಡಿಕೊಡ್ತೀವಿ ಅಂತ ಅಂದರು. ಸೊ ಡಾಕ್ಟ್ರು ತುಂಬ ಒಳ್ಳೆಯವರು, ಅಲ್ಲೇ ಡೆಲಿವರಿಗೆಲ್ಲ ಮಾತಾಡ್ಕೊಂಡು ಬಂದ್ವಿ. ಸೊ ಆ ಥರ ಎಲ್ಲ ಆಯಿತು. ಇನ್ನು ನನಗೆ ಊರಿಗೆ ಹೋದ್ಮೇಲೆ ನಾನು ಸ್ವಲ್ಪ ಊಟ ಬಿಟ್ಬಿಟ್ಟೆ. ಯಾಕಂತ ಹೇಳಿದ್ರೆ ಅದು ನನಗೆ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಂಥ ದಿನಗಳು. ಈ ತಾಯಿ ಕಾರ್ಡಿಗೆ ಎಲ್ಲ ಸೈನು ಎಲ್ಲ ಮಾಡಿಸ್ಬೇಕಲ್ವ, ಬ್ಲಡ್ ರಿಪೋರ್ಟು, ವೆಯ್ಟು ಎಲ್ಲ ತಾಯಿ ಕಾರ್ಡಿಗೆ ಆವಾಗವಾಗ ಎಲ್ಲ ಎಂಟ್ರಿ ಮಾಡಿಸ್ಬೇಕಲ್ವ. ಆವಾಗ ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲೆಲ್ಲ ಮಾಡೋದು. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ, ಅಲ್ಲಿ ಮಾಮೂಲಿ ಬ್ಲಡ್ ಎಲ್ಲ ತೊಗೊಂಡು ರಿಪೋರ್ಟ್ ನೋಡಿದ್ರು, ಶುಗರ್ AB ಅಂತ ಬಂತು. ಡಾಕ್ಟ್ರ್ ಹೇಳಿದ್ರು, ಪ್ರೆಗ್ನೆಂಟ್ ಟೈಮಲ್ಲಿ BP ಶುಗರ್ ಬರೋದು ಕಾಮನು, ಬಟ್ ನಿನಗೆ ಜಾಸ್ತಿ ಇದೆ, ನೀನು ಸ್ವಲ್ಪ ಡಯಟ್ ಎಲ್ಲ ಫಾಲೋ ಮಾಡಬೇಕು ಅಂತ ಹೇಳಿದ್ರು. ತಿಂತಿರೋದೇ ಇಷ್ಟಿಷ್ಟು, ಅದು ಸೇರ್ತಿಲ್ಲ, ಇನ್ನು ಇದರಲ್ಲೂ ಡಯಟ್ ಅಂದ್ಕೊಂಡು ಹೋದರೆ ಹೆಂಗೆ ಅಂತ ಟೆನ್ಷನ್ ಆಗೋಯಿತು ನನಗಂತೂ. ಬಟ್ ಅವಾಗ ನೀವು ಗೊತ್ತಿರುತ್ತೆ ಅಲ್ವಾ, ಈ ಪ್ರೆಗ್ನೆಂಟ್ ನೋಡೋಕ್ಕೆ ಬಂದವರು ಫ್ರೂಟ್ಸು ಅದು ಇದು ಎಲ್ಲ ತರ್ತಿರ್ತಾರೆ. ಸೊ ಹಾಗಾಗಿ ನಾನು ಫುಲ್ ಸ್ಕಿಪ್ ಮಾಡಿಬಿಟ್ಟೆ.
ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅನ್ನ ತಿಂತಿರಲಿಲ್ಲ, ಮುದ್ದೆ ಇಷ್ಟಿಷ್ಟು ತಿಂತಿದೆ ಅಷ್ಟೇ. ಸೊ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಸ್ವಲ್ಪ ವೀಕ್ ಆಗೋದೆ. ನೀರು ಅಷ್ಟೇನು ಕುಡಿಯೋಕ್ಕೆ ನಾನೇನು ಇದು ಮಾಡಲಿಲ್ಲ. ಬೇಬಿ ಮೂಮೆಂಟು ಎಲ್ಲ ಚೆನ್ನಾಗಿತ್ತು, ಎಲ್ಲ ಇತ್ತು. ಬಟ್ ಡಯಟ್ ನೀವು ಶುರು ಮಾಡಬೇಕು. ಶುಗರ್ ಜಾಸ್ತಿ ಇದೆ, ಬಿ ಪಿ ಏನೂ ಇರಲಿಲ್ಲ, ಶುಗರ್ ಜಾಸ್ತಿ ಇದೆ. ನಿಮಗೇನಾದರೂ ಈ ಥರ ಶುಗರ್ ಜಾಸ್ತಿ ಇರೋದ್ರಿಂದ ನೀವೇನಾದರೂ ಟೆನ್ಷನ್ ಮಾಡ್ಕೊಬಿಟ್ರೆ ಬಿ ಪಿನೂ ಜಾಸ್ತಿ ಆಗಿಬಿಡುತ್ತೆ. ಕಾಮಾಗಿ ಕೂಲಾಗಿ ಇರು, ಬಟ್ ಡಯಟ್ ಸ್ವಲ್ಪ ಇದು ಮಾಡು, ಇಲ್ಲಾಂದರೆ ಶುಗರ್ ಜಾಸ್ತಿ ಆಗಿಬಿಡುತ್ತೆ, ಡೆಲಿವರಿ ಟೈಮಲ್ಲಿ ಹಿಂಸೆ ಆಗುತ್ತೆ ಅಂತ ಹೇಳಿದ್ರು. ಆಶೆ ಆಗಿಬಿಟ್ಟೆ. ಈ ಥರ ಇತ್ತು ನಂದು ಇದು. ಬಟ್ ನನಗೆ ಡೆಲಿವರಿ ಟೈಮಲ್ಲಿ ಕೆಲವರಿಗೆ ಹೊಟ್ಟೆ ನೋವು ಅಂತ ಬರುತ್ತೆ, ಕೆಲವರಿಗೆ ಬ್ಯಾಕ್ ಪೇನ್ ಬರುತ್ತೆ. ನಿಜವಾಗ್ಲೂ ನನಗೆ ಹೊಟ್ಟೆ ನೋವು ಅನ್ನೋದೇ ಇರಲಿಲ್ಲ. ಎಲ್ಲ ಕೆಲಸನೂ ಮಾಡ್ತಿದ್ದೆ, ಮನೆ ಒರೆಸೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಇದ್ದು. ನನ್ನ ಇಂಟೆನ್ಷನ್ ಏನು, ನನಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಷ್ಟೇ. ಸಿ ಸೆಕ್ಷನ್ ಬೇಡ, ಸಿಸರಿನ್ ಬೇಡ. ಯಾಕಂತ ಹೇಳಿದ್ರೆ ನಮ್ಮದು ಅಂಗಡಿ ಕೆಲಸ, ಸಿಸ್ಟಮ್ ಮುಂದೆಗಡೆ ಯಾವಾಗಲೂ ಕೂತ್ಕೋಬೇಕು. ಕೆಲವರು ಹೇಳ್ತಾರೆ ಅಲ್ವಾ, ಸಿಸರಿನ್ ಆದರೆ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ನೋಕ್ಕಾಗಲ್ಲ, ಬ್ಯಾಕ್ ಪೇನ್ ಇರುತ್ತೆ, ಸುಸ್ತಾಗುತ್ತೆ, ಹಾಗೆ ಹೀಗೆ ಅಂತ ಎಲ್ಲ ತನ್ನ ತಲೆ ಮೇಲೆ ತುಂಬಿಟ್ಟಿದ್ರು. ನನಗಂತೂ ನನಗೂ ಅದು ಸ್ವಲ್ಪ ಇದಾಗೋದು. ಆ ಉದ್ದೇಶಕ್ಕೋಸ್ಕರ ಜಾಸ್ತಿ ಕೆಲಸ ಮಾಡ್ತಿದ್ದೆ ನಾನು. ನನ್ನ ಇಂಟೆನ್ಷನ್ ಏನು, ಆರೋಗ್ಯವಾಗಿರೋ ಮಗು ನಾರ್ಮಲಲ್ಲಿ ಆಗಬೇಕು ಅಂತ ಟ್ರೈ ಮಾಡೋಣ. ನಾರ್ಮಲಲ್ಲಿ ಟ್ರೈ ಮಾಡಲ್ಲ, ತೀರಾ ಆಗಿಲ್ಲ ಅಂತ ಅಂದರೆ ಸಿ ಸೆಕ್ಷನ್ಗೆ ಇದು ಮಾಡೋಣ ಅಂತ ನಾರ್ಮಲ್ಗೆ ನಾನು ಟ್ರೈ ಮಾಡ್ತಿರೋದು. ಅದು ಅಲ್ಲದೆ ನಾನು ಇಲ್ಲಿ ಮೈಸೂರಲ್ಲೇ ಇದ್ನಲ್ಲ, ನಾನು ಅಂದರೆ ಬಸ್ಸಿಗೆ ಕಳ್ಸೋಕ್ಕೆ ಮುಂಚೆ, ಫಂಕ್ಷನ್ ಎಲ್ಲ ಮಾಡೋಕ್ಕೆ ಮುಂಚೆ ಮೈಸೂರಲ್ಲೇ ಇದ್ನಲ್ಲ, ಆವಾಗಲೂ ಅಷ್ಟೇ ಎಲ್ಲ ಕೆಲಸನೂ ಮಾಡ್ತಿದ್ದೆ. ಆವಾಗ ಒಂದು 7 ತಿಂಗಳು 8 ತಿಂಗಳು ಆದಮೇಲೆ ಸ್ವಲ್ಪ ಊಟ ತಿನ್ನೋದು ಮಾಡೋದೆಲ್ಲ ಮಾಡ್ತಿದ್ನಲ್ಲ. ಒಂದು 4 ತಿಂಗಳು 5 ತಿಂಗಳವರೆಗೂ ಅಷ್ಟೇ. ಆ ಥರ ವಾಂತಿ, ನೀರಿನ ವಾಸನೆ ಒಂದು 5 ತಿಂಗಳು 6 ತಿಂಗಳವರೆಗೂ ಆಗ್ತಿರಲಿಲ್ಲ. ಮಿಕ್ಕಿದ್ದೆಲ್ಲ ಮಾಡ್ತಿದ್ದೆ. ಆವಾಗಲೂ ಅಷ್ಟೇ, ಬೆಳಗ್ಗೆ 4 ಗಂಟೆಗೆ ಎದ್ದೇಳು, ಪಾರ್ಕಿಗೆ ಹೋಗ್ತಿದ್ದೆ. ಇಲ್ಲೇ ಬಸವನಗುಡಿ ಹತ್ರ ಪಾರ್ಕ್ ಇದೆ, ಅಲ್ಲೋಗಿ ವಾಕ್ ಮಾಡು. ಈವ್ನಿಂಗ್ ಟೈಮ್ ಹೋಗ್ತಿರ್ಲಿಲ್ಲ, ಯಾಕಂತ ಹೇಳಿದ್ರೆ ಹುಡುಗರು ಆಟ ಆಡೋರು ಮಾಡೋರು, ಕ್ರಿಕೆಟೆಲ್ಲ ಆಡೋರು, ತಪ್ಪಿ ಏನಾದರೂ ಬಿತ್ತು ಅಂತ ಹೇಳಿದ್ರೆ ಹೊಟ್ಟೆಗೆ ಅದಕ್ಕೆ ಇದಕ್ಕೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 4 ಗಂಟೆಗೆ ಹೋಗ್ತಿದ್ದೆ, ವಾಕ್ ಮಾಡ್ತಿದ್ದೆ. ಅಲ್ಲಿಂದ ಬರ್ತಿದ್ದೆ, ಕೆಲಸ ಮಾಡ್ತಿದ್ದೆ, ಅಂಗಡಿಗೆ ಹೋಗ್ತಿದ್ದೆ, ಎಲ್ಲ ಕೆಲಸನೂ ಮಾಡ್ತಿದ್ದೆ. ಅಲ್ಲಿ ಅಂಗಡಿ ಹತ್ರ ಬರೋರೆಲ್ಲ ಇಷ್ಟೊಂದು ಕೆಲಸ ಮಾಡ್ತೀಯಾ, ರೆಸ್ಟ್ ಮಾಡುವುದು. ಹೌದು, ಮಾಡ್ತಾಯಿದ್ದೀನಿ ಅಷ್ಟೇ ನಾನು ಹೇಳ್ತಿದ್ದು. ಮತ್ತು ನನಗೆ ಒಂದು 8 ತಿಂಗಳು 7.5 ತಿಂಗಳವರೆಗೂ ನನಗೆ ಬಂಪು ಹೊಟ್ಟೆ ಅನ್ನೋದು ನನಗೆ ಅಷ್ಟೊಂದು ಇರಲಿಲ್ಲ. ನನಗೆ ಜಾಸ್ತಿ ಬಸ್ರಿ ಹೊಟ್ಟೆ ಅನ್ನೋದು ನನಗೆ ಇರಲಿಲ್ಲ. ಅಲ್ಲಿ ಎಷ್ಟೋ ಜನಕ್ಕೆ ನಾನು ಪ್ರೆಗ್ನೆಂಟ್ ಅನ್ನೋದೇ ಗೊತ್ತಿರಲಿಲ್ಲ. ಆ ಥರ ನಾನು ವೀಕ್ ಆಗಿದ್ದದ್ದು. ಸೊ ಹಂಗಾಗಿ ಆಮೇಲೆ ಯಾವಾಗ ಸ್ವಲ್ಪ ಗೊತ್ತಾಯಿತು, ಒಂದು 8 ತಿಂಗಳು ಆದಮೇಲೆ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವ್ರು ಗೊತ್ತಾಯಿತು, ಕೇಳೋರು ಪ್ರೆಗ್ನೆಂಟಾ ಅಂತ. ಹೌದು ಅಂತೀವಿ. ಈ ಥರ ಎಲ್ಲ ಬರಬಾರ್ದು, ಅಂಗಡಿಗೆ ಮನೇಲಿ ರೆಸ್ಟ್ ಮಾಡಬೇಕು. ಮತ್ತು ನಾನು ಮನೆಗೆ ಬರ್ತಿರ್ಲಿಲ್ಲ, ಯಾವಾಗಲೂ ಮನೇಲೇ ಇದ್ದರೆ ನನಗೂ ಆ ಟೈಮಲ್ಲಿ ಒಬ್ಬರೇ ಇರಬಾರ್ದು, ಮೈಂಡಿಗೆಲ್ಲ ಬೇರೆ ಆಲೋಚನೆಗಳೆಲ್ಲ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅಲ್ಲೋ ಕೂತ್ಕೊಂಡ್ರೆ ಕಸ್ಟಮರ್ಸ್ಗಳು ಬರ್ತಾ ಇರ್ತಾರೆ, ಹೋಗೋರನ್ನ ಬರೋರನ್ನ ನೋಡ್ತಾ ಇರ್ತೀನಿ. ಸೊ ನನಗೂ ಕೂಡ ಟೈಮ್ ಸ್ಪೆಂಡ್ ಆಗುತ್ತೆ, ಸ್ವಲ್ಪ ಅವ್ರ ಜೊತೆ ಎಲ್ಲ ಬೆರ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಕೂತ್ಕೋತಿದ್ದೆ. ಕೆಲವ್ರು ಹೇಳೋರು, ಅಕ್ಕಿ ಆಡೋ ಹೊತ್ತಲ್ಲಿ ಹೋಗಬಾರ್ದು, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಹೇಳೋರು. ನನಗೆ ಸ್ವಲ್ಪ ಭಯನೂ ಕೂಡ ಸ್ಟಾರ್ಟ್ ಆಗೋದು. ಏಕೆಂದರೆ ಕೆಲವರು ಅನುಭವಿಸಿದ್ದನ್ನು ಹೇಳಿರ್ತಾರೆ, ಅದನ್ನು ನಾವು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸೊ ಹಂಗಾಗಿ ಅಕ್ಕಿ ಆಡೋ ಹೊತ್ತಲ್ಲಿ ನಡೆದಾಡಬಾರ್ದು, ಅಂಗಡಿ ಒಳಗಡೆ ಕೂತಿರ್ತೀನಿ ಅಲ್ವಾ. ಸೊ ಹಂಗಾಗಿ ನಾನು ಜಾಸ್ತಿ ಇದು ಮಾಡಿಲ್ಲ. ಬಟ್ ಕೆಲಸ ಅಂತೂ ಮಾಡ್ತಿದ್ದೆ. ಊಟ ತಿಂಡಿಗೆ ಸ್ವಲ್ಪ ಕಮ್ಮಿ ಆದ್ರೂ ಕೆಲಸ ಅಂತೂ ಮಾಡ್ತಿದ್ದೆ. ನಾನು ಅದೇ ಫಸ್ಟ್ ಹೇಳ್ದಾಗೆ ನನ್ನ ಇಂಟೆನ್ಷನ್ ಇದ್ದದ್ದು ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅಷ್ಟೇ. ಸೊ ಇಷ್ಟೆಲ್ಲ ಮಾಡಿಕೊಂಡು ಕೆಲವರೆಲ್ಲ ಇನ್ನೂ ನನ್ನ ಡೆಲಿವರಿ ಟೈಮ್ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಚೆನ್ನಾಗಿತ್ತು. ಅದು ಒಂಥರದೇ, ಯಾರಿಗೆ ತಾನೇ ಚೆನ್ನಾಗಿರಲ್ಲ, ಅದೊಂಥರ ಅನುಭವ ಚೆನ್ನಾಗಿರುತ್ತೆ. 20ನೇ ತಾರೀಕು ನನಗೆ ಡೇಟ್ ಇದ್ದಿದ್ದು 16th ಮೇ 16th, ಬಟ್ ಡಾಕ್ಟ್ರು ಕೊಟ್ಟಿದ್ದು 20th. ಸೊ ನಾವು 20th ನಾವು ಫಿಕ್ಸ್ ಆಗಬೇಕಲ್ವ. ಅಂದರೆ ಇಲ್ಲಿ ನಾನು ಇಂದಿರಾ ನರ್ಸಿಂಗ್ ಹೋಮಿಗೆ ತೋರಿಸ್ತಿದ್ರಲ್ಲ, ಅವ್ರು ಕೊಟ್ಟಿದ್ದ ಡೇಟು. ಬಟ್ ಅದೇ ಡಾಕ್ಯುಮೆಂಟ್ ಪ್ರಕಾರ, ರಿಪೋರ್ಟ್ ಪ್ರಕಾರ ಅಲ್ವಾ ಇವರು ನೋಡೋದು. ಸೊ ಹಂಗಾಗಿ ಸ್ಕ್ಯಾನಿಂಗ್ ಎಲ್ಲ ಅಲ್ಲೇ ಹೋಗ್ತಿದೆ. ಇಲ್ಲೇನೇನು ಪ್ರೊಸೀಜರ್ ಇತ್ತು ಇಲ್ಲಿ ಮುಗಿಸ್ಕೊಂಡೆ ಮೈಸೂರಲ್ಲಿ. ಇನ್ನು ಊರಿಗೆ ಹೋದ್ಮೇಲೆ ಅವರು ಡಾಕ್ಯುಮೆಂಟ್ಗಳು ರಿಪೋರ್ಟ್ಗಳನ್ನೆಲ್ಲ ನೋಡಿದ್ಮೇಲೆ ಅವರು ಬೇರೆ ಟ್ಯಾಬ್ಲೆಟು ಅದು ಇದು ಎಲ್ಲ ರೆಫರ್ ಮಾಡ್ತಿದ್ರು. ಅದ್ರ ಪ್ರಕಾರ ನಾನು ಹೋಗ್ತಿದ್ದೆ.
ಒಂದಿನ ಅಲ್ಲೇ ಸ್ಕ್ಯಾನಿಗೆ ಬರೋದ್ರು. ಇಲ್ಲಿ ಮಾದೇಗೌಡ ಆಸ್ಪತ್ರೆಗೆ, ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಫೆಸಿಲಿಟೀಸ್ ಇರಲಿಲ್ಲ. ಸೊ ಹಾಗಾಗಿ ಮಾದೇಗೌಡ ಆಸ್ಪತ್ರೆಗೆ ಬರೋದ್ರು. ಹೋದ್ವಿ, ಸ್ಕ್ಯಾನ್ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ರಿಪೋರ್ಟ್ ತೋರ್ಸೋಕ್ಕೆ ಡಾಕ್ಟ್ರ್ ಹತ್ರ ಹೋದಾಗ ಅವ್ರು ಹೇಳಿದ್ರು ಪಾಪು ತಲೆ ಮೇಲೆ ನೀರಿಲ್ಲ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರು ಆವಾಗ ಸುಮಾರು ಎಷ್ಟೇ ನೀರು ಕುಡಿದ್ರೂ ಸಾಕಾಗ್ತಿರ್ಲಿಲ್ಲ. ಅದು ಅಲ್ಲದೆ ನನಗೆ ಶುಗರ್ ಇದೆ, ನೀವು ಡಯಟಲ್ಲಿ ಇರಬೇಕು ಅಂತ ಹೇಳಿದ್ರಲ್ಲ, ನೀರು ಜಾಸ್ತಿ ಕುಡಿಬಾರ್ದೇನೋ ಅಂದ್ಬಿಟ್ಟು ನಾನು ಜಾಸ್ತಿ ನೀರನ್ನು ಕುಡಿತಿರ್ಲಿಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಭಯ ಆಗ್ಬಿಡ್ತು. ಪಾಪು ತಲೆ ಮೇಲೆ ನೀರಿಲ್ಲ ಅಂದರೆ ಏನು ಮಾಡೋದು ಅಂತ ಅಂದೆ. ಸಿಸರಿನ್ ಮಾಡಿಬಿಡ್ಲಾ ಅಂತ ಅಂದರು. ಬೇಡ ಸರ್, ನಾನು ನಾರ್ಮಲ್ಗೆ ಟ್ರೈ ಮಾಡಿಕೊಡಿ ಅಂತ ಅಂದೆ. ಸರಿ ಆಯಿತು, ಇನ್ನೊಂದು 3 ದಿನ 4 ದಿನ ಬಿಟ್ಕೊಂಡು ಬಾ, ನೋಡ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಹೇಳಿದೆ. ಅವರು ಬೈಕೊಂಡು ನೀರು ಕುಡಿ, ಏನಿಲ್ಲ ಅಂದರು ನೀರು ಕುಡಿ ಅಂತ ಹೇಳು. ನೀರು ಮತ್ತು ಎಂಥದ್ದು ಕಲ್ಲಂಗಡಿ ಹಣ್ಣು ಜ್ಯೂಸು ಎಲ್ಲನೂ ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಮತ್ತೆ 3 ದಿನಕ್ಕೆ ಹೋದೆ. ಆವಾಗ ಮತ್ತೆ ಸ್ಕ್ಯಾನ್ಗೆ ಹೇಳಿದ್ರು. ಇಲ್ಲ ಸರ್, ಮನೇಲಿ ಸ್ವಲ್ಪ ಭಯ ಆಗಿಬಿಟ್ಟಿದ್ದಾರೆ, ಪಾಪು ತಲೆ ಮೇಲೆ ನೀರಿಲ್ಲ ಅಂತ ಹೇಳಿದ್ರಲ್ಲ. ಸೊ ಹಂಗಾಗಿ ಏನು ಮಾಡೋದು ಅಂದಿದ್ದಕ್ಕೆ ಇನ್ನೊಂದು ಸಲ ಸ್ಕ್ಯಾನ್ ಮಾಡಿಸಮ್ಮ ನೋಡೋಣ ಅಂತ ಹೇಳಿದ್ರು. ಸೊ ಮತ್ತೆ ಹೋಗಿ ಸ್ಕ್ಯಾನ್ ಮಾಡಿಸಿದ್ದಕ್ಕೆ ಇಲ್ಲ, ಸ್ಕ್ಯಾನಲ್ಲಿ ನೀರಿದೆಲ್ಲ ಚೆನ್ನಾಗಿ ಬಂದಿದೆ, ಸೊ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ಯಾವಾಗ ನಿನಗೆ ಹೊಟ್ಟೆ ನೋವು ಬರುತ್ತೆ ಅದೆಲ್ಲ ಪ್ರೊಸೀಜರೆಲ್ಲ ನೋಡಿದ್ರು. ಪಾಪು ತಿರುಗಿರೋದು ಮಾಡಿರೋದು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೋಡಿದ್ರು. ಸೊ ನಿನಗೆ ಯಾವ ಟೈಮಲ್ಲಾದ್ರೂ ಕೂಡ ಹೊಟ್ಟೆ ನೋವು ಬರ್ಬೋದು. ಶುಕ್ರವಾರ ಹೋಗಿದ್ದು ನಾನು, 18th ಶುಕ್ರವಾರ, ಸೋಮವಾರ ಮಂಡ್ಯ 20th ಆದರೆ 19th 18th 17th ಶುಕ್ರವಾರ ಬೀಳ್ತು 2024 ಮೇಲೆ. 17ನೇ ತಾರೀಕಲ್ಲಿ ನಾನು ಹೋಗಿದ್ದಕ್ಕೆ ಪಾಪು ತಿರುಗಿದೆ. ನಿಮ್ಗೆ ಯಾವ ಟೈಮಲ್ಲಾದರೂ ಹೊಟ್ಟೆ ನೋವು ಬರ್ಬೋದು. ಸೊ ಹೊಟ್ಟೆ ನೋವು ಬಂದ ತಕ್ಷಣ ಬಮ್ಮ ಅಂತ ಹೇಳಿದರು. ಸರಿ, ನಾನು ಆವಾಗ ಎಲ್ಲ ಕಿಟ್ಟು ಅದು ಇದು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಹೊಟ್ಟೆ ನೋವೇ ಬಂದಿಲ್ಲ. ನಾನು ಇವಾಗ ಬರುತ್ತೇನೋ ಆವಾಗ ಬರುತ್ತೇನೋ ಅಂದ್ಕೊಂಡು ಕಾಯ್ಕೊಂಡು ಕೂತ್ಕೊಂಡೆ. ಸಾರಿ, ಯಾಕೆಂದರೆ ನನ್ನ ಡೇಟ್ ಇನ್ನೂ ಆಗಿರಲಿಲ್ವಲ್ಲ. 16 ಮುಗ್ದೋಗಿತ್ತು. ಇನ್ನು 20th ಡಾಕ್ಟ್ರು ಕೊಟ್ಟಿದ್ದ ಟೈಮ್ಗೆ ಅಲ್ವಾ ನಾನು ಇದು ಮಾಡಬೇಕು. ಹೊಟ್ಟೆ ನೋವು ಬಂದಿಲ್ಲ. ಬಟ್ ಬ್ಯಾಕ್ ಪೈನ್ ಅಂತೂ ತುಂಬ ಇತ್ತು, ಸಿಕ್ಕಾಪಟ್ಟೆ ಬ್ಯಾಕ್ ಪೈನು. ಹೊಟ್ಟೆ ನೋವು ಬರಲಿ ಹೇಗಿರುತ್ತೆ ಅನ್ನೋದೊಂಥರ ಕ್ಯೂರಿಯಾಸಿಟಿ ಇತ್ತು ನನಗೆ. ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡೋನು, ಯಾವ ಥರ ಡಿಲಿವರಿ ಟೈಮ್ ಹತ್ರ ಬಂದಾಗ ಏನೇನೆಲ್ಲ ಇರುತ್ತೆ ಸಿಂಪ್ಟಮ್ಸು ಅನ್ನೋದನ್ನೆಲ್ಲ ಚೆಕ್ ಮಾಡೋದು. ಅವ್ರು ಹೇಳು ಅವೆಲ್ಲ ತೋರಿಸೋರು, ಈ ಥರ ವಾಟರ್ ಬ್ರೇಕ್ ಆಗೋದು ಅಂತೆಲ್ಲ ತೋರಿಸೋರು. ಸೊ ಅವೆಲ್ಲ ಆಗಲಿ, ನೋಡೋಣ ಆಮೇಲೆ ಹೋಗೋಣ ಅಂದ್ಕೊಂಡು ಶುಕ್ರವಾರದಿಂದ ಹಿಡಿದು ಭಾನುವಾರವರೆಗೂ ನೋಡಿದೆ. ಭಾನುವಾರ ದಿನ ನಮ್ಮ ಅತ್ತೆಯವ್ರ ಮಗಳದ್ದು ಮದುವೆ ಇತ್ತು ಅಂತ ಹೇಳ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬಂದಿದ್ದರು. ಅವ್ರಿಗೆಲ್ಲ ಅಡುಗೆನೂ ಮಾಡಿದೆ. ಸುಮಾರು 4-5 ಜನ ಬಂದಿದ್ದರು. ಅವ್ರಿಗೂ ಕೂಡ ನಾನೇ ಅಡುಗೆ ಮಾಡಿ ಅನ್ನ ಸಾಂಬಾರು ಹಪ್ಪಳ ಏನೇನೋ ಅಡುಗೆ ಮಾಡಿದೆ. ಅವರು ಕೂಡ ಹೋದರು. ಇಲ್ಲ, ನಿನಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಡೆಲಿವರಿ ಆಗುತ್ತೆ, ಹಂಗೆ ಹಿಂಗೆ ಅಂತ ಏನೋ ಒಂಥರ ಭವಿಷ್ಯ ನುಡ್ದಂಗೆ ಹೋದರು. ಇಲ್ಲ, ನನಗೆ ಹೊಟ್ಟೆ ನೋವು ಬರೋವರೆಗೂ ನಾನು ತಡ್ಕೊತೀನಿ ಅಂತ ಹೇಳ್ಬಿಟ್ಟು ಭಾನುವಾರ ದಿನ, ಅವತ್ತು ಭಾನುವಾರ ತಡ್ಕೊತೀನಿ ಅಂತ ಹೇಳಿದೆ. ನೋಡೋಣ ಹಂಗೆ ಹಿಂಗೆ ಮಾತಾಡಿಕೊಂಡು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ. ಆವಾಗ ಸ್ವಲ್ಪ ಹೇಳಿದ್ನಲ್ಲ ಜಾಸ್ತಿ ಬ್ಯಾಕ್ ಪೇನು ಅಂತ. ನನ್ನ ಹಸ್ಬೆಂಡ್ ಇಲ್ಲೇ ಮೈಸೂರಲ್ಲಿ ಇದ್ರಲ್ಲ, ಕಾಲ್ ಮಾಡಿದೆ. ಈ ಥರ ಬ್ಯಾಕ್ ಪೇನ್ ಇದೆ, ಆಗ್ತಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಕೂರೋಕ್ಕೂ ಆಗ್ತಿಲ್ಲ ಅಂತ. ಅವ್ರು ಹೇಳಿದ್ರು ಇವತ್ತು ಭಾನುವಾರ ಡಾಕ್ಟ್ರ್ ಇರ್ತಾರೋ ಇಲ್ವೋ ಅಂತ. ಸರಿ ಆಯಿತು, ನೋಡ್ತೀನಿ, ತಡ್ಕೊತೀನಿ. 3 ಗಂಟೆಗೆ ಆ ಥರ ಬ್ಯಾಕ್ ಪೇಯ್ನ್ ಬಂದಿದ್ದಕ್ಕೆ 5 ಗಂಟೆವರೆಗೂ ತಡಿಯೋಣ, ನೋಡೋಣ, ಹೊಟ್ಟೆ ನೋವು ಬರಲಿ, ಅದೇನೋ ವಾಟ್ರ್ ಬ್ರೇಕ್ ಎಲ್ಲ ಆಗುತ್ತೆ, ಅದೆಲ್ಲ ಬಂದಮೇಲೆ ಅದು ಡೆಲಿವರಿಗೆ ಸೂಟಬಲ್ ಟೈಮು ಅಂತಾರೆ. ಸೊ ಜಸ್ಟ್ ನನಗೆ ಬ್ಯಾಕ್ ಪೇಯ್ನ್ ಅಲ್ವಾ, ನೋಡೋಣ ಅಂತ ಹೇಳ್ಬಿಟ್ಟು ತಡೆದೆ ಆಗಲಿಲ್ಲ. ನನಗಂತೂ ಆಗಲಿಲ್ಲ, ಹೆಂಗೆ ಅಂತ ಆಗ್ತಿಲ್ಲ ನನ್ನ ಕೈಲಿ ಅಂತ. ಬಟ್ ಅದಕ್ಕೂ ಮುನ್ನ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಪ್ಯಾಕ್ ಎಲ್ಲ ಮಾಡಿ, ಡೆಲಿವರಿ ಪ್ಯಾಕು, ಹಾಸ್ಪಿಟಲ್ ಬ್ಯಾಗು ಎಲ್ಲನೂ ಕೂಡ ಡಾಕ್ಯುಮೆಂಟ್ ಎಲ್ಲ ಎತ್ತಿ ಒಂದು ಕಡೆಗೆ ಇಟ್ಕೊಂಡಿದ್ವಿ. ಆಮೇಲೆ ಆಟೋದವರು ನಮ್ಮ ಮಾವನ ಕಾಲ್ ಮಾಡಿದೆ. ಮಾವ ಆಗ್ತಿಲ್ಲ, ಈ ಥರ ಇರುತ್ತೆ ಅಲ್ವಾ, ಅಪ್ಪಂಗೆ ಕಾಲ್ ಮಾಡಿ, ನನ್ನ ತಮ್ಮಂಗೆ ಕಾಲ್ ಮಾಡಿ, ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಹೋದ್ವಿ. ಭಾನುವಾರ ಅಲ್ವಾ, ಡಾಕ್ಟ್ರ್ ಯಾರೂ ಇಲ್ಲ. ಒಂದು 5 ಗಂಟೆ ಆ ಥರ ಹೋದ್ವಿ, 6 ಗಂಟೆ ಆ ಥರ ಡಾಕ್ಟ್ರ್ ಯಾರೂ ಇಲ್ಲ ಅಂತ ಅಂದರು. ಇನ್ನೂ ಪೇಯ್ನ್ ಬಂದಿಲ್ಲ, ಇದು ನಿಮಗೆ ಸ್ಟಾರ್ಟಿಂಗು ಒಂದು 1% ಅಷ್ಟೇ ನಿಮಗೆ ಪೇಯ್ನ್ ಬಂದಿರೋದು, ಇದು ಡೆಲಿವರಿ ಪೇಯ್ನ್ ಅಲ್ಲ ಅಂತ ಹೇಳ್ಬಿಟ್ಟು, ನೋಡೋಣ ಯಾವ ಟೈಮಲ್ಲಾದರೂ ಆಗ್ಬೋದು, ಅಡ್ಮಿಟ್ ಆಗಿ ಅಂತ ಹೇಳಿದ್ರು. ಸೊ ಅಡ್ಮಿಟ್ ಆದ್ವಿ. ಒಂದೊಂದು ಇಂಜೆಕ್ಷನ್ ಕೊಟ್ಕೊಂಡು ಬಂದರು. ಒಂದೊಂದು ಇಂಜೆಕ್ಷನ್ಗೂ ನೈಟೆಲ್ಲ ಪಾಪ ಒಬ್ಬರು ನರ್ಸ್ ಇದ್ದರು. ಅವರು ನನ್ನ
ಭಾಗಕ್ಕೆ ಅವತ್ತಿನ ದಿನ ದೇವರು ಅಂತಲೇ ಅನ್ಬೋದು. ಒಬ್ಬರು ಜನಗಳಿಲ್ಲ, ಯಾಕೆಂದರೆ ನೈಟು ಟೈಮು, ಭಾನುವಾರ ನೈಟು 5 ಗಂಟೆಲಿ ಆ ಥರ ಹೋಗಿದ್ವಿ. ಜನಗಳಿಲ್ಲ, ಡಾಕ್ಟ್ರ್ ಇಲ್ಲ, ನೈಟ್ ಡ್ಯೂಟಿ ನರ್ಸ್ ಅವರೊಬ್ಬರೇ ಇರೋದು. ನೈಟೆಲ್ಲ ನೋವು ಎಲ್ರಿಗೂ ಎಳ್ಸ್ಕೊಂಡು ಡೇ ಟೈಮ್ ಆಗಿಬಿಟ್ರೆ ಹೋಗೋ ಬರೋ ಜನಗಳನ್ನ ಏನಾದ್ರು ನೋಡ್ಕೊಂಡು ಪಾಡ್ಕೊಂಡು ಸ್ವಲ್ಪ ಇದು ಮಾಡ್ಬೋದು. ಬಟ್ ಅವತ್ತಿನ ದಿನ ನಮ್ಮ ಆಂಟಿ, ನಮ್ಮಮ್ಮ, ನನ್ನ ಹಸ್ಬೆಂಡ್ಗೂ ಕಾಲ್ ಮಾಡಿ ಕಳಿಸಿದ್ದೆ, ಅವರು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ, ಇಷ್ಟು ಜನ ಇದ್ದರು. ನನ್ನ ತಮ್ಮಂಗೆ ಕಾಲ್ ಮಾಡಿದ್ದೆ, ಈ ಥರ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ಇನ್ ಕೇಸ್ ಏನಾದ್ರೂ ಅಡ್ಮಿಂಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ಯಾಗೆಲ್ಲ ಇಟ್ಟಿದ್ದೀನಿ, ತಗೊಂಡು ಬಾ, ಇಲ್ಲಾಂದರೆ ನಾನೇ ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಹೋಗಿರು ಹುಷಾರಾಗಿ ಅಂತ ಹೇಳಿದ್ನ. ಅಷ್ಟೇ. ಮತ್ತು ನೈಟೆಲ್ಲ ನೋವು ತಿಂದು ಬೆಳಿಗ್ಗೆ 6 ಗಂಟೆ ಆ ಥರ ಪಾಪ ನರ್ಸು ಬಂದರು. ಅಂದರೆ ಸೋಮವಾರ ಬೆಳಿಗ್ಗೆ 6 ಗಂಟೆ ಆ ಥರ ನರ್ಸು ಬಂದರು. ಮಾಮೂಲಿ ಒಳಗಡೆ ರೂಮ್ ಒಳಗಡೆ ಕರ್ಕೊಂಡವರು ರಿಪೋರ್ಟ್ ಎಲ್ಲ ನೋಡ್ತಾ ಇದ್ದಾರೆ. ಆವಾಗಲೂ ಕೂಡ ಪಾಪದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಆವಾಗ ಅವರು ಹೇಳಿದ್ರು, ಪಾಪು ಕತ್ತಿಗೆ ಕರಳು ಸುತ್ಕೊಂಡೈತೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅವರು ಇಂಜೆಕ್ಷನ್ ಒಂದೊಂದು ಕೊಡ್ತಿದ್ದಂಗೂ ತುಂಬ ಹೊಟ್ಟೆ ನೋವು ಜಾಸ್ತಿ ಆಯ್ತಿದೆ. ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ, ಸಿಸರಿನ್ ಮಾಡಿ ನನ್ನ ಕೈಲಿ ಆಗ್ತಿಲ್ಲ, ದೊಡ್ಡ ಮಂಡ್ಯಕ್ಕೆ ಕಳಿಸ್ಬಿಡಿ, ನನ್ನ ಕೈಲಿ ಆಗ್ತಿಲ್ಲ, ನಿಮ್ಮ ದೊಡ್ಡ ಡಾಕ್ಟ್ರುಗಳ್ನೆಲ್ಲ ಕರೆಸಿ ಅಂತೆಲ್ಲ ಹೇಳ್ತಾ ಇದ್ದೀನಿ. ಬಟ್ ಆ ನೋವಲ್ಲಿ ನಾನು ಏನೇನು ಮಾತಾಡ್ತಿದ್ದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅವರು ಆ ನರ್ಸು ಮೇಡಮ್ ಹೇಳಿದ್ದು ಅಂದರೆ, ನೀನು ನೈಟೆಲ್ಲ ನೋವು ಅಷ್ಟೆಲ್ಲ ಇದು ಮಾಡಿದ್ಯಾ, ಬಟ್ ನಾನು ನಿಮಗೆ ಸಿಸರಿನ್ ಮಾಡಲ್ಲ, ನಾನು ನಾರ್ಮಲ್ಗೆ ಟ್ರೈ ಮಾಡ್ಕೊಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂತ ಅಂದರೆ ಅಷ್ಟೊತ್ತಿಗೆ ಡಾಕ್ಟ್ರು ಬರ್ತಾರೆ, ಇನ್ನೇನು ನೋಡೋಣ, ಸಿಸರಿನ್ನೇ ಮಾಡೋಣ, ಇರು. ಈ ನೋವಲ್ಲಿ ನಾವು ಏನಾದರೂ ಶೇರ್ ಮಾಡ್ಕೊಳ್ಳೋವಾಗಿದ್ದಿದ್ರೆ ನಾವು ಶೇರ್ ಮಾಡ್ಕೊತೀವಿ. ಈ ನೋವು ನೀವೇ ತಿನ್ನಬೇಕು, ಅವರವರೇ ತಿನ್ನಬೇಕು, ಅದಕ್ಕೆ ಅವ್ರನ್ನ ಅಮ್ಮ ಅನ್ನೋದು ಅಂತ ಎಲ್ಲ ಹೇಳಿದ್ರು. ಸೊ ಹಂಗಾಡಿ 6 ಗಂಟೆ ಒಳಗಡೆ ಹೋಗಿದ್ದಕ್ಕೆ ಫೈನಲಾಗಿ 8 ಗಂಟೆ 3 ನಿಮಿಷಕ್ಕೆ ಡಿಲಿವರಿ ಆಯಿತು. ನಾರ್ಮಲ್ ಡಿಲಿವರಿನೇ ಆಯಿತು. ತುಂಬಾ ಖುಷಿ ಆಯಿತು ನಾರ್ಮಲ್ ಡಿಲಿವರಿ ಆಗಿ. ಪಾಪು ತೆಗೆದು ಬಟ್ಟೆ ಮೇಲೆ ಇಟ್ಟಾಗ ಆ ನೈಟೆಲ್ಲ ಪಟ್ಟಿರೋ ನೋವು ಎಲ್ಲ ಕ್ಷಣಾರ್ಧದಲ್ಲಿ ಮಾಯ ಆಗೋಯಿತು. ಸೊ ಆ ಪ್ರೊಸೀಜರ್ ಏನೇನಿರುತ್ತೆ, ಪಾಪುದು ಕ್ಲೀನೆಲ್ಲ ಮಾಡಿ ವೆಯ್ಟು ಚೆಕ್ಕು ಅದು ಎಲ್ಲ ಅವ್ರದ್ದೆಲ್ಲ ಅವ್ರು ಮಾಡಿಕೊಂಡು ನೆಕ್ಸ್ಟು ನನಗೆ ಮಾಮೂಲಿ ಸೂಚನೆ ಎಲ್ಲ ಏನೋ ಮಾಡ್ತಾರಲ್ಲ ಅದೆಲ್ಲ ಮಾಡಿದ್ರು. ಇದು ನನ್ನ ಡಿಲಿವರಿ ಪಾರ್ಟ್ ಆಗಿತ್ತು. ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯೆನ್ಸು. ಆ ನೋವು ಆದರೂ ಎಷ್ಟೇ ನಾವು ನೋವು ಪಟ್ಟರು ಆ ಪಾಪು ಮುಖ ನೋಡಿದಾಗಿರುತ್ತೆಲ್ಲ ಖುಷಿ, ಆವಾಗ ಆ ನೋವೇನು ಗೊತ್ತಾಗಲ್ಲ. ಚೆನ್ನಾಗಿತ್ತು. ಡಿಲಿವರಿ ಆದಮೇಲೆ ಯಾವ ಥರ ಸಿಚುವೇಶನ್ ನಾನು ಫೇಸ್ ಮಾಡಿದೆ ಅಂತ ಅಂದರೆ, ನಮ್ಮ ಹಳ್ಳಿ ಸೈಡು ಬಾಣ್ತನ ಅಂದರೆ ಸ್ವಲ್ಪ ಕಷ್ಟನೇ. ಕಷ್ಟ ಅಂತ ಅಂದರೆ ಕಟ್ಟುನಿಟ್ಟಿನ ಬಾಣ್ತನ, ಆ ಥರ ಕಷ್ಟಪಟ್ಟು ಬಾಣ್ತನ ಮಾಡಲ್ಲ, ಕಟ್ಟುನಿಟ್ಟಿನ ಬಾಣ್ತನ. ನನಗೆ ಯಾವ ಥರ ಇತ್ತು ಅಂದರೆ, ಸುಮಾರು ಪಾಪುವಾದ 12 ದಿನದವರೆಗೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಹಿಂಗೆಲ್ಲ ಮಾಡಬೇಕಪ್ಪ ಅಂತ. ಮಾಮೂಲಿ ನಾರ್ಮಲ್ ಡೆಲಿವರಿ ಆದವ್ರಿಗೆ 3 ದಿನಕ್ಕೆ ಎಲ್ಲ ಮನೆಗೆ ಕಳಿಸ್ತಾರೆ. 3 ದಿನಕ್ಕೆ ಮನೆಗೆ ಕಳಿಸಿದ್ರು. ಬೆಳಿಗ್ಗೆ ಎದ್ದೇಳು, ಬೆಳಗ್ಗೆ 4 ಗಂಟೆ ಹಂಗೆ ಏಳಿಸ್ತಾರೆ. ಪಾಪುಗೂ ನಮಗೂ ಸ್ನಾನ ಮಾಡಿಸ್ತಾರೆ. ಬೇವಿನ ಸೊಪ್ಪು, ಅರಿಶಿನ, ಇನ್ನೂ ಏನೇನೋ ಹಾಕಿ ಚೆನ್ನಾಗಿ ಕಲ್ಲಲ್ಲಿ ತಿಕ್ಕಿ ಮಾಡಿ ಮೈಗೆಲ್ಲ ಇದು ಮಾಡಿ 4 ಗಂಟೆಗೆ ಸ್ನಾನ ಮಾಡಿಸ್ತಾರೆ. ಮತ್ತು ಬ್ರೆಡ್ಡು ರಸ್ಕು, ಜೀವನದಲ್ಲಿ ಇವತ್ತಿನವರೆಗೂ ಬ್ರೆಡ್ಡು ರಸ್ಕು ಅಂತ ಹೇಳಿದ್ರೆ ತಲೆ ಚಿಟ್ಟಿಡ್ಬಿಡ್ತದೆ, ಆ ಲೆವೆಲಿಗೆ ಬೇಜಾರಾಗ್ಬಿಟ್ಟಿದೆ. 12 ದಿನ ಡಿಲಿವರಿ ಆದ 12 ದಿನದವರೆಗೂ ಥರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಬೆಳಿಗ್ಗೆ ಒಂದು 6 ಗಂಟೆ ಆ ಥರ ಇಷ್ಟುದ್ದ ಲೋಟದಲ್ಲಿ ಕಾಫಿ ಮತ್ತು ಬ್ರೆಡ್ಡು ಕೊಟ್ಟರೆ ಮಧ್ಯಾಹ್ನ 12 ಗಂಟೆವರೆಗೂ ಊಟ ಕೊಡೋಲ್ಲ. 12 ಗಂಟೆ ಆ ಥರ ನೀವು ಇಷ್ಟನ್ನು ವೈಟ್ ರೈಸು, ಅದಕ್ಕೆ ಇಷ್ಟಪ್ಪ ಬೆಲ್ಲ ಅಷ್ಟೇ ಕೊಡ್ತಿದ್ದಿತ್ತು. ಇಷ್ಟಪ್ಪ ಬೆಲ್ಲ, ಇಷ್ಟು ವೈಟ್ ರೈಸು, ನೀವು ಎಷ್ಟಾರು ತಿನ್ಬೋದು, ವೈಟ್ ರೈಸ್ ಎಷ್ಟಾರು ತಿನ್ಬೋದು, ಇಷ್ಟು ತಿನ್ಬೋದಷ್ಟೇ, ಮ್ಯಾಕ್ಸಿಮಮ್ ಇಷ್ಟು ತಿನ್ಬೋದಷ್ಟೇ ವೈಟ್ ರೈಸು. ಇಷ್ಟಪ್ಪ ಬೆಲ್ಲ, ಆ ಬೆಲ್ಲ ಕಡ್ಕೊಂಡು ವೈಟ್ ರೈಸು ಆಗ್ತಿರಲಿಲ್ಲ. ಇನ್ನು 12 ಗಂಟೆಗೆ ಆ ಥರ ಊಟ ಕೊಟ್ಟರೆ, ಇನ್ನು 2 ಗಂಟೆಗೆ ಒಂದು ಸಲ ಕಾಫಿ ಅಂತೂ ಚೆನ್ನಾಗಿ ಕುಡಿಸಿದ್ರು. ಕಾಫಿ, ರವೆ ಗಂಜಿ ಆ ಥರ ಎಲ್ಲ ಚೆನ್ನಾಗಿ ಕುಡಿಸಿದ್ರು. ಯಾಕೆಂತ ಅಂದರೆ ಅದು ಡೆಲಿವರಿ ಆದಾಗೆಲ್ಲ ಸ್ವಲ್ಪ ಅದೆಲ್ಲ ಇದಾಗಬೇಕಲ್ಲ. ಸೊ ಹಾಗಾಗಿ ಕಾಫಿ, ರವೆ ಗಂಜಿ ಎಲ್ಲ ಕೊಡ್ತಿದ್ರು. ಇನ್ನು 4 ಗಂಟೆ ಆ ಥರ ಇಷ್ಟುದ್ದ ಲೋಟದಲ್ಲಿ ಮತ್ತೆ ಕಾಫಿ, ರಸ್ಕು, ಬ್ರೆಡ್ಡು. ಮತ್ತೆ ಇನ್ನು 8 ಗಂಟೆಗೆ ಇಷ್ಟಪ್ಪ ವೈಟ್ ರೈಸು, ಇಷ್ಟಪ್ಪ ಬೆಲ್ಲ. ಇಷ್ಟೇ
ಒಂದು 12 ದಿನದವರೆಗೂ ಇಷ್ಟೇ ನನ್ನ ಲೈಫು. ಅವಾಗ ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಇದನ್ನ ಹೇಳೋಕ್ಕೆ ಸ್ವಲ್ಪ ಮುಜುಗರ ಆದ್ರೂ ಕಾಮನ್ ಫ್ಯಾಕ್ಟ್ ಇದು. ನನಗೆ ಆವಾಗ ಏನೇನು 12 ದಿನದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಸೂಚರ್ ಮಾಡಿದ ಗಾಯದ ಪೇಯ್ನು ಅದಾಯ್ತಾ. ಇನ್ನು ಇಷ್ಟಿಷ್ಟು ಊಟ ಎಷ್ಟು ಹೊಟ್ಟೆ ಹಸುತ್ತೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ. ಬೆಳಿಗ್ಗೆ 12 ಗಂಟೆಗೆ ಇಷ್ಟು ಅನ್ನ ತಿಂದು ಇಷ್ಟಪ್ಪ ಬೆಲ್ಲದಲ್ಲಿ ಅನ್ನ ತಿಂದರೆ ಇನ್ನು ರಾತ್ರಿ 8 ಗಂಟೆಗೆ ಕೊಡ್ತಿದ್ದು ಅದೊಂದು. ಮತ್ತು ಸ್ಟಾರ್ಟಿಂಗ್ ಡೆಲಿವರಿ ಆದವ್ರಿಗೆ ಫೀಡ್ ಮಾಡಬೇಕಾದ್ರೇ ಅಲ್ಲಿ ಸ್ವಲ್ಪ ಸುಲ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ, ಆ ಪೇಯ್ನ್. ಮತ್ತು ಊಟ ಹೆಲ್ದಿ ಊಟ ಕೊಟ್ಟರೆ ಅಲ್ವಾ ನಮಗೂ ಕೂಡ ಎದೆ ಹಾಲು ಬರೋದು. ಸೊ ಊಟನೇ ಕೊಡದೇ ಪಾಪುಗೆ ಎದೆ ಹಾಲಿಲ್ಲ. ಸೊ ಅದೊಂದಿದು. ಇದಿಷ್ಟು ಸ್ವಲ್ಪ 12 ದಿನದವರೆಗೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಆ ಬ್ರೆಡ್ ತಿಂದಿರ್ತೀವಿ, ಆ ರಸ ತಿಂದಿರ್ತೀವಿ, ಹೊಟ್ಟೆ ಬೀರ್ಕೊಳ್ಳುತ್ತೆ. ಆ ಮೋಷನ್ಗೆ ಹೋದಾಗ ಇದು ಮಾಡೋಕ್ಕಾಗಲ್ಲ, ಅಷ್ಟು ಬೇಜಾರಾಗ್ಬಿಡ್ತಿತ್ತು ಆ ಟೈಮಲ್ಲಿ. 12 ದಿನದವರೆಗೂ ಈ ತೊಂದರೆನ ನಾನು ಫೇಸ್ ಮಾಡಿದೆ. ಬಟ್ ಅವ್ರು ಮಾಡಿದ್ದೂ ಒಳ್ಳೆಯ ಉದ್ದೇಶಕ್ಕೆ. ಇನ್ನು 12 ಮತ್ತು ಇನ್ನೊಂದು ಮೇಯ್ನ್ ಏನು ಅಂದರೆ, ನೀರು ಕೊಡ್ತಿರ್ಲಿಲ್ಲ, ನೀರೇ ಕೊಡ್ತಿರ್ಲಿಲ್ಲ. ನೀರು ಕೊಡದೆ ಫೈನಲ್ಲ ಕಿಡ್ನಿ ಸ್ಟೋನ್ ಆಗಿಬಿಡ್ತು. ಆ ಥರ ಸಿಚುವೇಶನ್ ಆಗಿಬಿಟ್ಟಿತ್ತು. 12 ದಿನ ಆದಮೇಲೆ ನಮ್ಮ ಕಡೆ ಫಸ್ಟ್ನೇ ಪಾಪು ಸೂತ್ಕ ಬಂದು ತಾಯಿ ಮನೆಗೆ, 2ನೇ ಪಾಪು ಸೂತ್ಕ ಬಂದು ತಂದೆ ಮನೆಗೆ ಅಂತ ಬರುತ್ತೆ, ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆಗೆ. ಇನ್ನು 12 ದಿನದಲ್ಲಿ ನಮ್ಮಮ್ಮ ಪಾತ್ರೆ ಪಗಡ ಹೂವು ಬೆಡ್ಶೀಟು ಅದೆಲ್ಲ ಕ್ಲೀನ್ ಮಾಡಿ 12 ದಿನಕ್ಕೆ ಕಡಲೆ ಸಕ್ಕರೆ ಅಂತ ತರ್ತಾರೆ. ಆವತ್ತಿನ ದಿನಕ್ಕೆ ಪಾಪುಗೆ ಹೆಸರಿಡೋದಿದ್ರೆ ಹೆಸರಿಟ್ಟು ಅವೆಲ್ಲ ಪೂಜೆ ಎಲ್ಲ ಮಾಡಿ ತೊಟ್ಲು ಶಾಸ್ತ್ರ ಮಾಡಿ ಆವತ್ತಿನ ದಿನ ಆಡ್ದು ಕಾಲು ಮೇಕೆ ಕಾಲ್ದು ರಸ ಕುಡಿಸಿ ಪಥ್ಯ ಬಿಡೋದು ಅಂತ ಮಾಡ್ತಾರೆ. ಅಲ್ಲಿಂದ ಈಚೆಗೆ ಮಾಂಸ ಮಡ್ಡಿ ಅದು ಇದು ಕೊಡೋದು. ಅದು ಮಾಂಸ ಮಡ್ಡಿ ಕೊಟ್ರೇನು ಸೇಮ್ ಪ್ರೊಸೀಜರು, ಅನ್ನೋದು ಬದಲು ಮಾಂಸ ಊಟ ಆ ಥರ. ಬೆಳಗ್ಗೆ ಏಳು ಸ್ನಾನ ಮಾಡು, ಒಂದು 6 ಗಂಟೆ ಆ ಥರ ಇಷ್ಟುದ್ದ ಲೋಟದಲ್ಲಿ ಕಾಫಿ ಕುಡಿ, ಮತ್ತು ಮಲ್ಕೋ. ಒಂದು 12 ಗಂಟೆ ಆ ಥರ ಅವ್ರು ಕೊಟ್ಟಿರೋ ಊಟ ಅಂದರೆ ಜೀರಿಗೆ ಅನ್ನ, ಮೆಣಸಿನ ಸಾರು, ಹುರ್ದು ಅನ್ನ, ಸೀಗಡಿ ಏನೇನೋ ಬರ್ತಾವಲ್ಲ ಆ ಥರ ಬಾಣ್ತಿ ಊಟ ಕೊಡೋದು. ಮತ್ತು 2 ಗಂಟೆ ಕಾಫಿ, ಮತ್ತು 4 ಗಂಟೆ ಕಾಫಿ, ಇನ್ನು ನೈಟ್ 8 ಗಂಟೆಗೆ ಊಟ. ದಿನದಲ್ಲಿ 2 ದಿನ ಊಟ. ಆ ಥರ ಮಾಡ್ಕೊಂಡು ಬಂದು ನೀರು ಮಾತ್ರ ಕೊಡ್ತಿರ್ಲಿಲ್ಲ. ನೀರು ಕುಡಿಬಾರ್ದು, ಮೈ ನೀರು ತುಂಬಿಕೊಳ್ಳುತ್ತೆ, ಹಾಗೆ ಹೀಗೆ ಅಂದ್ಬಿಟ್ಟು ನೀರು ಕೊಟ್ಟಿರಲಿಲ್ಲ. ಊಟ ಮಾಡ್ಬಿಟ್ಟು ನೀನು ಎಷ್ಟಾರು ನೀರು ಕುಡಿ, ಒಂದು ಪಾತ್ರೆ ತುಂಬ ನೀರು ಕುಡಿ, ಒಂದು ಬಿಂದಿಗೆ ತುಂಬ ನೀರು ಕುಡಿ ಅನ್ನೋದು. ಊಟ ಮಾಡಿಬಿಟ್ಟು ಮಿನಿಮಮ್ ಅಂದರೆ ಒಂದು ಅರ್ಧ ಲೀಟ್ರ್ ನೀರು ಕುಡಿಬೋದು. ಅದು ಬಿಟ್ಟು ಇನ್ನೆಷ್ಟು ಕುಡಿಯೋಕ್ಕಾಗುತ್ತೆ. ನಾನು ಗಂಡು ಪಾಪು ಏನಾದ್ರು ಎಫೆಕ್ಟ್ ಆಗಿಬಿಟ್ರೆ, ಅಯ್ಯೋ ಇವಳು ಬಾಯಿ ರುಚಿಗೋಸ್ಕರ ತಿಂದ್ಬಿಟ್ಟು ಮಾಡ್ಬಿಟ್ಟು ಪಾಪುಗೆ ಎಫೆಕ್ಟ್ ಆಗೋಯ್ತು ಅಂತ ಅಂತಾರೆ ಹೇಳ್ಬಿಟ್ಟು ಅವ್ರು ಹೇಳುತ್ತೆ ಪ್ರೊಸೀಜರ್ನೇ ಮಾಡ್ಕೊಂಡು ಬಂದೆ. ಲಾಸ್ಟಲ್ಲಿ ಕಿಡ್ನಿ ಸ್ಟೋನ್ ಆಗೋಯಿತು. ಆ ಕಿಡ್ನಿ ಸ್ಟೋನ್ ಆಗಿ ಆಸ್ಪತ್ರೆಗೆಲ್ಲ ತೋರಿಸ್ದೆ. ಡಾಕ್ಟ್ರು ಕೂಡ ಸ್ವಲ್ಪ ಪ್ರಸಾದ ಗಿಸಾದ ಎಲ್ಲ ಕೊಟ್ಟರು. ಎಜುಕೇಟೆಡ್ ಆಗಿ ನೀನು ಈ ಥರ ಮಾಡ್ಕೊಂಡಿದ್ದೆಲ್ಲ ಹಾಗೆ ಹೀಗೆ ಅಂದ್ಕೊಂಡು ಆವಾಗಿನಿಂದ ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ತರಕಾರಿ ಅಂತೇನೂ ಕೊಡ್ತಿರ್ಲಿಲ್ಲ, ಶೀತ ಆಗುತ್ತೆ ಅಂತ. ಇನ್ನೇನು ಬಸಳೆ ಸೊಪ್ಪು ಅವೆಂತೆಂಥದ್ದು ಸೊಪ್ಪು ಅವೆಲ್ಲ ಮಾಡಿ ಕೊಡ್ತಿದ್ರು. ಅದೇ ಲಿಮಿಟೆಡ್ ಅಂತ ಅಂದರೆ ಊಟ ಲಿಮಿಟೆಡ್ ಎಲ್ಲ. ಊಟ ನೀನು ಎಷ್ಟಾರು ತಿನ್ನು, ದಿನದಲ್ಲಿ 2 ಟೈಮು ಎಷ್ಟಾರು ತಿನ್ನು. ಮಾತ್ರ ಬೆಳಿಗ್ಗೆ 12 ಗಂಟೆ 1 ಗಂಟೆಗೆ ತಿಂದರೆ ಇನ್ನು ರಾತ್ರಿ 8 ಗಂಟೆಗೆ. ನನಗೆ ಇಷ್ಟೆಲ್ಲದರಲ್ಲಿ ಅಡ್ವಾಂಟೇಜ್ ಆಗಿದ್ದೇನಪ್ಪ ಅಂತ ಅಂದರೆ ವೆಯ್ಟ್ ಲಾಸ್ ಆಗಿದೆ. ನಾನು ಶುಕ್ರವಾರ 17th ಚೆಕ್ ಮಾಡ್ಸೋಕೆ ಹೋದಾಗ, ಅದೇ ಪಾಪು ಚೆಕ್ ಮಾಡ್ಸೋಕೆ ಹೋದಾಗ 60 kg ಇದ್ದೆ. ಇನ್ನೂ ಡಿಲಿವರಿ ಆಗೋಕ್ಕೆ ಮುಂಚೆ 60 kg ಇದ್ದೆ. ಇನ್ನು ಸೋಮವಾರ ಡಿಲಿವರಿ ಆಯಿತು. ಆವತ್ತು 55 kgಗೆ ಬಂದೆ. 20ನೇ ತಾರೀಕು 55 kg ಇದ್ದೋಳು. ಅಲ್ಲಿಂದ 12 ದಿನಕ್ಕೆ ಲೆಕ್ಕ ಹಾಕಿದ್ರೆ ಒಂದು ನೆಕ್ಸ್ಟು ಜೂನ್ 2ಕ್ಕೋ 3ಕ್ಕೋ 46 kg ಬಂದೆ. ಆ ಥರ ಮಾಡಿ ಕೂರಿಸಿದ್ರು. ಅದೊಂಥರ ನನಗೆ ಅಡ್ವಾಂಟೇಜ್ ಆಯಿತು. ಎಲ್ಲ ಹೇಳೋರು, ನೀನು ಡುಮ್ಮಿ ಆಗ್ಬಿಡ್ತೀಯ, ಕುಳ್ಳಿ ಇದೆಯಾ ಅಲ್ವಾ, ಡುಮ್ಮಿ ಆಗ್ಬಿಡ್ತೀಯ ಅನ್ನೋರು. ಹೆಂಗೋ ಒಟ್ನಲ್ಲಿ ಪಾಪ ಒಂಚೂರು ಆರೋಗ್ಯ ಆಗಿದ್ದರೆ ಸಾಕು, ಆಮೇಲೆ ಬೇಕಾದ್ರೆ ಅದು ಇದು ಮಾಡ್ಕೊಂಡು ಸಣ್ಣ ಆಗೋಣ ಅಂತ ಹೇಳ್ಬಿಟ್ಟು ಊಟ ತಿಂಡಿ ಎಲ್ಲ ಚೆನ್ನಾಗಿ ತಿಂದ್ಕೊಂಡು ಮಾಡ್ತಿದ್ದೆ. ಇವ್ರು ಊಟ ತಿಂಡಿ ಕೊಡ್ದೇ 46 kg ತಂದು ಕೂರಿಸಿದ್ರು 12 ದಿನಕ್ಕೆ. ಮತ್ತು 12ನೇ ದಿನದಿಂದ ಆಚೆಗೆ ಸ್ವಲ್ಪ ಮಾಂಸ, ಕಾಲು ಸಾರು ಅವೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಆದ್ರಲ್ಲ, 4 kg ತಪ್ಪಾಗಿ 50 kg ಬಂದು ನಿಂತಿದ್ದೀನಿ. ಇವಾಗಲೂ ಕೂಡ ಸ್ವಲ್ಪ ಡಯಟೆಲ್ಲ ಶುರು ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ಪಾಪ ಫೀಡ್ ಮಾಡ್ತಿರೋದ್ರಿಂದ ಚೆನ್ನಾಗಿ ಹಾಲು ಕುಡಿಸ್ಬೇಕಲ್ವ, ಫೀಡ್ ಮಾಡಿಸ್ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಊಟ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ 1.5 ವರ್ಷ 2 ವರ್ಷವರೆಗೂ ಫೀಡ್ ಮಾಡಿಸ್ಬೇಕು. ಆಮೇಲೆ ಬೇಕಾದ್ರೆ ಡಯಟು ಅದು ಇದು ಮಣ್ಣು ಮಸಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀನಿ. ಇಷ್ಟ ಆಗಿತ್ತು.
ಕಡೆಯಿಂದ ಈ ವಿಡಿಯೋ ಯಾರಾದರೂ ನೋಡ್ತಿದ್ದು ನಿಮ್ಗೆ ನೆಕ್ಸ್ಟು ಆಗಿದ್ದರೆ ಬಿಟ್ಬಿಡಿ. ನೆಕ್ಸ್ಟು ಏನಾರು ಇತ್ತು ಅಂದರೆ ಡೆಲಿವರಿ ಆದಮೇಲೆ ಚೆನ್ನಾಗಿ ನೀರು ಕುಡೀರಿ, ಡೆಲಿವರಿಗೆ ಮುಂಚೆನೂ ಚೆನ್ನಾಗಿ ನೀರು ಕುಡೀರಿ, ಊಟ ಚೆನ್ನಾಗಿ ಮಾಡಿ, ಮತ್ತು ತರಕಾರಿ ಅದು ಇದು ಎಲ್ಲ ಚೆನ್ನಾಗಿ ತಿನ್ನಿ. ಮತ್ತು ತುಪ್ಪ ಕೊಡ್ತಿರ್ಲಿಲ್ಲ. ಕೆಲವ್ರು ಹೇಳೋರು ಬಾಣ್ತಿಗೆ ತುಪ್ಪ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ. ನಾನು ತುಪ್ಪ ಏನೂ ಕೊಡ್ತಿರ್ಲಿಲ್ಲ. ಕೊಬ್ಬು ತುಂಬಿಕೊಳ್ಳುತ್ತೆ, ಹಾಗೆ ಮಗುಗೆ ಶೀತ ಆಗುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಏನೂ ಕೊಡ್ತಿರ್ಲಿಲ್ಲ. 10 ತಿಂಗಳು ಅಷ್ಟೇ ನಾನು ಕಟ್ಟುನಿಟ್ಟನ್ನು ಮಾಡ್ತಾನೆ ಮಾಡಿಸ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಕೆಲಸ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಕೆಲಸ ಅಂತ ಅಂದರೆ ತಣ್ಣೀರು ಮುಟ್ಟೋದು ಅದು ಆ ಥರ ಏನಿಲ್ಲ. ಮನೆ ಕಸ ಗುಡಿಸೋದು, ಬಟ್ಟೆ ಮಡ್ಚೋದು, ಏನಾದರೂ ಸಣ್ಣ ಪುಟ್ಟದ್ದು ಕೆಲಸ ಮಾಡ್ಕೋತಿದ್ದೆ. ಇನ್ನು ತಣ್ಣೀರೇನೂ ಮುಟ್ತಿರಲಿಲ್ಲ. ಪಾಪ ನೋಡೋದು ಆ ಥರ ಮಾಡ್ಕೋತಿದ್ದೆ, ಓಡಾಡೋದು ಮಾಡೋದು. ಇನ್ನು ಅಷ್ಟು ಕೆಲಸ ಮಾಡ್ಕೋತಿದ್ದೆ. ಇನ್ನು ಮಲಗ್ದಂಗೆ ಮಲ್ಕೊಬಿಟ್ರು ನಮಗೂ ಸ್ವಲ್ಪ ಇದಾಗುತ್ತೆ. ರೆಸ್ಟ್ ಮಾಡ್ತಿದ್ದೆ, ಬೆಳಗ್ಗೆಯಿಂದ ಸಂಜೆ ತನಕ ರೆಸ್ಟೇ ಅಲ್ವಾ. ಇನ್ನು ಮನೆ ಕಸ ಗುಡಿಸ್ಕೊಳ್ತಿದ್ದೆ. ತಣ್ಣೀರು ಬಿಟ್ಟು ಏನಾದರೂ ಮಾಡೋದಿದ್ರೆ ಆ ಥರ ಎಲ್ಲ ಮಾಡ್ತಿದ್ದೆ. ಇಷ್ಟ ಆಗಿತ್ತು. ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ಅಡ್ವೈಸು ಅಂತ ಹೇಳಿದ್ರೆ, ಚೆನ್ನಾಗಿ ತಿನ್ನಬೇಕು, ಮತ್ತು ನೀರು ಜಾಸ್ತಿ ಕುಡಿಬೇಕು ಅಷ್ಟೇ. ಡೆಲಿವರಿ ಮುಂಚೆನೂ ಅಷ್ಟೇ, ಡೆಲಿವರಿ ಆದಮೇಲೂ ಅಷ್ಟೇ ನೀರು ಚೆನ್ನಾಗಿ ಕುಡಿಬೇಕು. ಮತ್ತು ಇನ್ನೊಂದು, ನಾನು ನಾರ್ಮಲ್ ಡೆಲಿವರಿ ಆಗೋಕ್ಕೆ ನಾನು ಯಾವ್ಯಾವ ಥರ ಸ್ವಲ್ಪ ಪ್ರೊಸೀಜರ್ನ ಫಾಲೋ ಮಾಡಿದೆ ಅಂತ ಹೇಳಿದ್ರೆ, ಹೆಣ್ಗಳಿಗೆ ನೈಟು ಟೈಮ್ ನಿದ್ದೆ ಬರೋಲ್ಲ. ಒಂದು 4 ಗಂಟೆಗೆ ಆಟೋಮೆಟಿಕ್ಕು ಅಲಾರಾಮ್ ಕೊಡಲಿ ಬಿಡಲಿ 4 ಗಂಟೆಗೆ ಎದ್ಬಿಡ್ತಿದೆ. ಇಲ್ಲೇ ಹೇಳೋದಲ್ಲ, ನಮ್ಮದು ಪಾರ್ಕ್ ಇದೆ, ಬಸವನಗುಡಿ ಪಾರ್ಕು. ಅಲ್ಲೋಗಿ ವಾಕ್ ಮಾಡಿಕೊಂಡು ಒಂದು 7 ರೌಂಡು 8 ರೌಂಡು ವಾಕ್ ಮಾಡಿಕೊಂಡು ಸ್ವಲ್ಪ ಡಕ್ ವಾಕ್ ಜಾಸ್ತಿ ಮಾಡ್ತಿದ್ದೆ. ನಾನು ಒಂದು ಡಕ್ ವಾಕ್ ಮಾಡ್ತಿದ್ದೆ. ಅಲ್ಲಿ ಮಾಡ್ತಿರ್ಲಿಲ್ಲ. ಏಕೆಂದರೆ ಡಕ್ ವಾಕ್ ಮಾಡಬೇಕಂದ್ರೆ ಏನಾದರೂ ನಮ್ಗೆ ಗುಡಿಸ್ಕೊಂಡು ಬಿದ್ದರೆ ಯಾರು ಸುಮ್ಮನೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದು ಮನೆ ಮೇಲ್ಗಡೆ ನನ್ನ ಹಸ್ಬೆಂಡ್ ಇರೋರು. ಸೊ ಅವ್ರು ಎಲ್ಲಿ ತಗೊಂಡು ಡಕ್ ವಾಕ್ ಮಾಡೋದು. ಮನೆಯಾಗ ಜಾಸ್ತಿ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ, ಏನು ಫುಡ್ ತಿನ್ನಬೇಕು, ಯಾವ ಥರ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಂತ ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ. ಮತ್ತು ಯೂಟ್ಯೂಬಲ್ಲಿ ಅನಿತಾ ಹೆಲ್ತ್ ಟಿಪ್ಸ್ ಕನ್ನಡ ಅಂತ ಇದೆ ಒಬ್ರದ್ದು. ಸೊ ಅವ್ರ ಚಾನಲ್ನ ನಾನು ಜಾಸ್ತಿ ನೋಡ್ತಿದ್ದೆ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಈ ಥರ ಮಾಡಬೇಕು, ಈ ಥರ ಫಾಲೋ ಮಾಡಬೇಕು, ಈ ಥರ ಫುಡ್ ತಿನ್ನಬೇಕು ಅಂತ ಎಲ್ಲ ಟಿಪ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ರು. ಸೊ ಹಾಗಾಗಿ ಅವ್ರ ಚಾನಲ್ನ ನಾನು ಜಾಸ್ತಿ ನೋಡ್ತಾಯಿದ್ದೆ. ಅವ್ರು ಯಾವ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತಿದ್ರು. ಸೊ ಮೇ ಬಿ ಅವ್ರ ಚಾನಲ್ನ ನಾನು ನೋಡ್ತಿದ್ದಕ್ಕೆ ಅವ್ರು ಯಾವ ಥರ ಹೇಳ್ತಾರೆ ಅಂದರೆ, ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅಂದರೆ ನೀವು ಇದೇ ಥರ ಮಾಡಬೇಕು ಅಂದಾಗ ನಮಗೇನೋ ಒಂಥರ ಇನ್ಸ್ಪೈರ್ ಆಗ್ತೀವಿ, ಮಾಡ್ಬೋದಲ್ವ ಹಾಗೆ ಹೀಗೆ ಅಂತ. ಸೊ ನಾನು ಜಾಸ್ತಿ ಅವ್ರ ಚಾನಲ್ನ ನೋಡ್ತಿದ್ರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಫ್ರೆಂಡ್ಸ್, ಇದಾಗಿತ್ತು ನನ್ನ ಪ್ರೆಗ್ನೆಂಟು ಮತ್ತು ಬಾಣತನದ್ದು ವ್ಲಾಗು. ರೊಟ್ಟಿನೂ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕಾಮೆಂಟಲ್ಲಿ ಕೇಳಿದ್ರಿ ಅಲ್ವಾ ಫ್ರೆಂಡ್ಸ್. ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ಹೇಳಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಿಂದಿನ ವೀಡಿಯೋಗಳನ್ನ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.